ಅದನ್ನ ಅತ್ಯಂತ ಜೈಘೋಷವನ್ನ ಮಾಡ್ತಾ ನಡೆದಾರ. ಮಲ್ಲಯ್ಯ ಮಲ್ಲಯ್ಯ ಶ್ರೀಗಿರಿ ಮಲ್ಲಯ್ಯನ ನೋಡೋಣ ಬನ್ನಿರೇ. ಎಲ್ಲ ದೇವರ ಒಡೆಯ ಬಲ್ಲಿದನು ಚೆನ್ನಮಲ್ಲ ಶ್ರೀಶೈಲ ಮಲ್ಲಯ್ಯ ಉಘೆ 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 ಅಂತ ತಿಳ್ಕೊಂಡು ಯಾವಾಗ ಉಗ್ಗಡಿಸುತ್ತ ನಡೆದಾರ ಆ ಶಬ್ದ ಸಿದ್ಧರಾಮನ ಕಿವಿಗೆ ಬಿತ್ತು. ಏನಂತ? ಶ್ರೀಶೈಲ ಮಲ್ಲಯ್ಯ ಉಘೆ ಉಘೆ, ಶ್ರೀಶೈಲ ಮಲ್ಲಯ್ಯ ಉಘೆ ಉಘೆ. ಓಹೋ, ಇವ್ರು ಶ್ರೀಶೈಲ ಮಲ್ಲಯ್ಯ ಅನ್ನಕತ್ತಾರ, ನನ್ನ ಮಲ್ಲಯ್ಯ ಇವ್ರಿಗೆ ಗೊತ್ತಿದ್ದಂಗ. ಆ ಬುತ್ತಿಯನ್ನ ಹಂಗ ತಗೊಂಡವನ ತೋಡ್ಕೊಂತ ಆ ಜಂಗಮನ ಹತ್ರ ಬಂದು, ಏನ್ರಪ್ಪ ನಿಮಗ ನಮ್ಮ ಶ್ರೀಶೈಲ ಮಲ್ಲಯ್ಯ ಗೊತ್ತೇನು? ಹೌದು ನಮಗ ಗೊತ್ತು ಅಂತಾರ ಜಂಗಮರು. ಹೆಂಗ ಗೊತ್ತು? ಪ್ರತಿ ವರ್ಷ ನಾವು ಹೋಗಿ ದರ್ಶನ ತಗೊಂಡು ಬರ್ತೀವಿ, ನಾವು ಪ್ರತಿ ವರ್ಷನೂ ಹೋಗಿ ಅವನು ದರ್ಶನ ತಗೊಂಡು ಬರ್ತೀವಿ. ಹಾಗಾದ್ರೆ ನನಗೂ ಕರ್ಕೊಂಡು ಹೋಗ್ರಿ, ನಾನು ಆ ಮಲ್ಲಯ್ಯನನ್ನು ನೋಡ್ಬೇಕು, ಶ್ರೀಶೈಲವನ್ನು ನೋಡ್ಬೇಕು, ನನಗೂ ಕರ್ಕೊಂಡು ಹೋಗ್ರಿ ಅಂದ ಕೂಡಲೇ ಪಾಪ ಆ ಅಳ್ತಾ ಇರ್ತಕ್ಕಂಥ ಮಗನನ್ನ ನೇವರಿಸಿ, ನಡಿಯಪ್ಪ ನಮ್ಮ ಜೊತೆಗೆ ನೀನು ಉಣ್ತಿ ತಿನ್ತಿ, ನಮ್ಮ ಜೊತೆಗೆ ಇರ್ತಿ ಅಂತ ತಿಳ್ಕೊಂಡು ಕರ್ಕೊಂಡು ಹೋಗ್ತಾರ. 10-12 ದಿವಸ ಆದ್ರೂ ಹೊಟ್ಟಿಗೆ ಒಂದು ತುತ್ತ ಅನ್ನ ಹಾಕ್ಲಿಲ್ಲ. ಯಾರು? ಮಲ್ಲಯ್ಯ. ಆ ಸಿದ್ಧರಾಮ ಮಲ್ಲಯ್ಯ ಮಲ್ಲಯ್ಯ ನಿನ್ನನ್ನು ನೋಡೋ ತನಕ ನಾ ಪ್ರಸಾದ ಮಾಡೋದಿಲ್ಲ ಅಂತ ತಿಳ್ಕೊಂಡು ಉಪವಾಸ ವನವಾಸ ಎಲ್ಲಿಗೆ ಹೋದ? ಶ್ರೀಶೈಲಕ್ಕೆ ಹೋದ. ಜಂಗಮರಂತಾರ, ಹೇ ಸಿದ್ಧರಾಮ, ಒಂದ ಸವನ ಶ್ರೀಶೈಲ ಶ್ರೀಶೈಲ ಮಲ್ಲಯ್ಯ ಮಲ್ಲಯ್ಯ ಅಂತಿದ್ದೆಲ್ಲ ನೋಡು, ಅದೇ ಶ್ರೀಶೈಲ. ಅಲ್ಲಿ ಏನು ಮಲ್ಲಿಕಾರ್ಜುನ ದೇವಸ್ಥಾನದ ಗೋಪುರ ಐತಲ್ಲ, ಆ ಗೋಪುರವನ್ನು ತೋರಿಸಿ ಹೇಳ್ತಾರ, ಅದೇ ಶ್ರೀಶೈಲ, ಅಲ್ಲೇ ಮಲ್ಲಯ್ಯ ಇರ್ತಕ್ಕಂಥವನು. ಶ್ರೀಶೈಲ ಶಿಖರಂ ದೃಷ್ಟ ಪುನರ್ಜನ್ಮಂ ನ ವಿದ್ಯತೆ. ಆ ಮಲ್ಲಿಕಾರ್ಜುನ ಗೋಪುರವನ್ನು ನೋಡಿದ್ರೆ ಸಾಕು, ಹುಟ್ಟು ಸಾವು ಎಂಬತಕ್ಕಂಥ ಭವಚಕ್ರದಿಂದ ಪಾರಾಗಿ ಬಿಡ್ತಾರ. ಯಾಕ? ಆ ಶ್ರೀಶೈಲ ಕ್ಷೇತ್ರದ ಮಹಿಮೆನೇ ಅಂತದ್ದು. ಶಿಖರದ ದರ್ಶನ ಮಾಡಿದ್ರೆ ಸಾಕು ಮುಕ್ತಿ ಸಿಗ್ತದೋ, ದರ್ಶನ ಮಾಡೋ ಅಂತ ತಿಳ್ಕೊಂಡು ಅವ್ರು ಹೇಳ್ತಾರ. ಅಲ್ಲೇ ಕೈ ಮುಗಿತಾನ, ಶರಣು ಮಲ್ಲಯ್ಯ ಅಂತಾನ. ಹಾಗಾದ್ರೆ ನಾ ಮಲ್ಲಯ್ಯನನ್ನು ನೋಡ್ಬೇಕು, ಶ್ರೀಶೈಲ ನೋಡಿದೆ, ಮಲ್ಲಯ್ಯನನ್ನು ನೋಡ್ಬೇಕು ಅಂದಾಗ ಅಲ್ಲಿರ್ತಕ್ಕಂಥ ಜಂಗಮರು ಕೈ ಹಿಡ್ಕೊಂಡು ಆ ಗರ್ಭಗುಡಿಯಲ್ಲಿ ಹೋಗ್ತಾರ. ಗೊತ್ತಲ್ಲ ನೀವು ಶ್ರೀಶೈಲ ಮಲ್ಲಿಕಾರ್ಜುನಕ್ಕೆ ಹೋಗಿರಿವ? ಒಟ್ಟು ನಮ್ಮ ಭಾರತ ದೇಶದಲ್ಲಿ ಎಷ್ಟು ಜ್ಯೋತಿರ್ಲಿಂಗ ಅದಾವ? 12 ಜ್ಯೋತಿರ್ಲಿಂಗಗಳು. ಸೌರಾಷ್ಟ್ರೇ ಸೋಮನಾಥಂಚ ಶ್ರೀಶೈಲೆ ಮಲ್ಲಿಕಾರ್ಜುನ ಉಜ್ಜಯಿನ್ಯ ಮಹಾಕಾಲ ಓಂಕಾರ ಅಮಲೇಶ್ವರೇ. ಕೇಳಿರಿಲ್ಲ? 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿರ್ತಕ್ಕಂಥದ್ದು ಶ್ರೀಶೈಲ ಮಲ್ಲಿಕಾರ್ಜುನ ಲಿಂಗ. ಆ ಗರ್ಭಗುಡಿಯಲ್ಲಿ ಹೋಗಿ, ಸಿದ್ಧರಾಮ, ಒಂದೇ ಸವನ ಮಲ್ಲಯ್ಯ ಮಲ್ಲಯ್ಯ ಅಂತಿದ್ದೆ, ಮಲ್ಲಯ್ಯನ ನೋಡು ತನಕ ಒಂದು ಹನಿ ನೀರು ಕುಡಿಯುವುದಿಲ್ಲವಂತೂ ತನ್ನೂ ಉಣುವುದಿಲ್ಲ ಅಂತೇಳಿ ಅಂತಿದ್ದಿ, ನೋಡೋ ಇವನೇ ಶ್ರೀಶೈಲ ಮಲ್ಲಯ್ಯ, ದರ್ಶನ ತಗೋ ಅಂತ ತಿಳ್ಕೊಂಡು ಜಂಗಮರು ಹೇಳ್ತಾರ. ಆವಾಗ ಸಿದ್ಧರಾಮ ಅಂತನ, ಜಂಗಮರೇ ಇದು ಶ್ರೀಶೈಲ ಇರಬಹುದು, ಆದ್ರ ನನ್ನ ಮಲ್ಲಯ್ಯ ಇವ ಅಲ್ಲ, ಇವ ಕಲ್ಲ ಮಲ್ಲಯ್ಯ, ಇವ ಕಲ್ಲ ಮಲ್ಲಯ್ಯ. ನನ್ನ ಮಲ್ಲಯ್ಯ ಎಷ್ಟು ಸ್ಫುರದ್ರೂಪಿ ಅದಾನ, ಎಷ್ಟು ಚಂದ ಜಡೆ ಅದಾವ, ನೀಳವಾಗಿರ್ತಕ್ಕಂತಹ ಗಡ್ಡ ಮೀಸೆ, ಹಣೆ ಮೇಲೆ ತ್ರಿಪುಂಡ ಧಾರಣ, ಕಾವಿಯ ಲಾಂಛನ, ಯೋಗದಂಡ, ಕಮಂಡಲ, ಜಪಮಣಿ, ಪಾದಗಳಲ್ಲಿ ಹಾವುಗೆ. ಶಿವ ನನ್ನ ಮಲ್ಲಯ್ಯ ಇವ ಅಲ್ಲ, ನನಗೆ ನನ್ನ ಮಲ್ಲಯ್ಯ ಬೇಕು ಅಂತಾನ ಸಿದ್ಧರಾಮ. ಆವಾಗ ಜಂಗಮರಂತಾರಂತ, ನಾವು ಬರಾಕತ್ತು 20-30 ವರ್ಷ ಆಯ್ತು, ಇದೇ ಮಲ್ಲಯ್ಯನ ದರ್ಶನ ಮಾಡ್ತೀವಿ, ಇವನಿಗೆ ಖರೆ ಮಲ್ಲಯ್ಯನ ನೋಡಬೇಕಂತ. ಖರೆ ಮಲ್ಲಯ್ಯ ನಮಗ ಸಿಕ್ಕಿಲ್ಲ, ಇನ್ನೇನು ನಿಮಗೆ ಸಿಗ್ತಾನ? ಇದಾ ಮಲ್ಲಯ್ಯನ ದರ್ಶನ ಮಾಡ್ಕೊಂತ ತಿಳ್ಕೊಂಡು ಸಿಟ್ಟು ಮಾಡ್ತಾರ. ನಿಮ್ಮ ಪಾಲಿಗೆ ಇವ ನಿಮಗೆ ಮಲ್ಲಯ್ಯ ಆಗಿರ್ಬಹುದು, ಆದ್ರೆ ನನ್ನ ಪಾಲಿನ ಮಲ್ಲಯ್ಯ ಇವ ಅಲ್ಲ. ಹೇಳ್ಯಾನ ನನಗ, ನನ್ನ ಊರ ಶ್ರೀಶೈಲ ಅಂತ ಹೇಳ್ಯಾನ, ನನ್ನ ಹೆಸರು ಮಲ್ಲಯ್ಯ ಅಂತ ಹೇಳ್ಯಾನ, ನನಗ ಆ ಮಲ್ಲಯ್ಯ ಬೇಕು ಅಂತ ತಿಳ್ಕೊಂಡು ಅಲ್ಲೇ ಜಂಗಮರನ್ನ ಬಿಟ್ಕೊಟ್ಟು ಆ ಶ್ರೀಶೈಲ ಗುಡ್ಡದೊಳಗ ಮಲ್ಲಯ್ಯ 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 ಅಂತ ತಿಳ್ಕೊಂಡು ಕೂಗ್ತಾ ಆ ಬೆಟ್ಟ ಗುಡ್ಡಗಳಲ್ಲಿ ತಿರುಗ್ತಾ ಒಂದೇ ಸವನ ಮಲ್ಲಯ್ಯನನ್ನು ಹುಡುಕಾಕತ್ತಾನ. 10-12 ವರ್ಷದ ಬಾಲಕನಾಗಿರ್ತಕ್ಕಂಥ ಸಿದ್ಧರಾಮ. ಶ್ರೀಶೈಲದ ಬೆಟ್ಟ ಅಂತಂದ್ರೆ ಸಾಮಾನ್ಯ ಏನು ತಂಗಿ? ಎಷ್ಟು ಕಲ್ಲುಗಳು, ಎಂಥ ಮುಳ್ಳುಗಳು, ಎಂಥ ಆ ಮುಳ್ಳು ಗಂಟೆಗಳ ಆ ಪೊದರುಗಳು. ಶಿವ ಭೀಕರವಾಗಿರ್ತಕ್ಕಂಥದ್ದು, ಭಯಾನಕವಾಗಿರ್ತಕ್ಕಂಥದ್ದು, ಕ್ರೂರ ಮೃಗಗಳಿಂದ ತುಂಬಿರ್ತಕ್ಕಂಥದ್ದು ಆ ಶ್ರೀಶೈಲದ ಬೆಟ್ಟ.
ಯಾವ ಭಯವೂ ಕೂಡ ಇಲ್ಲದೆ ಮಲ್ಲಯ್ಯನನ್ನ ನಾನು ನೋಡಬೇಕು ಅಂತ ಒಂದೇ ಸವನ ಕೂಗ್ತಾ ಹುಡುಕ್ತಾ ಇದ್ದಾನ. ಉಟ್ಕೊಂಡಿರ್ತಕ್ಕಂಥ ಬಟ್ಟೆ ಎಲ್ಲ ಕಂಟಿಗೆ ಸಿಲುಕಿ ಹರಿದು ಬಿಟ್ಟಾವ, ಮೈಯೆಲ್ಲ ಕಂಟೆ ತೆರಚಿ ಬಿಟ್ಟಾವ, ರಕ್ತ ಹಂಗ ಮೈಯಿಂದ ಸುರಾಕತ್ತದ, ಕಾಲಲ್ಲಿ ಎಲ್ಲ ಮುಳ್ಳು ತುಳಿದು ಕಾಲಲ್ಲಿಂದ ಹಂಗ ರಕ್ತ ಸುರಿಯಾಕತ್ತದ. ನೋವಿನ ಕಡೆಗೆ ಆತನ ಲಕ್ಷ್ಯ ಇಲ್ಲ. ಯಾವಾಗ ಮಲ್ಲಯ್ಯನನ್ನ ನೋಡಿನಿ, ಹುಡುಕದ ಮಲ್ಲಯ್ಯ ಸಿಗಲಿಲ್ಲ. ಪಶ್ಚಿಮ ದಿಕ್ಕದೊಳಗ ಇನ್ನೇನು ಸೂರ್ಯ ಮುಳುಗುತ್ತಾನ ಅನ್ನೋದಕ್ಕ ಅಲ್ಲಿ ಕಮರಿ ಕೊಳ್ಳ ಅಂತ ಅದ, ಕೇಳಿರಲ್ರಿ ಬಾ. ಕಮರಿ ಕೊಳ್ಳ ಬಹಳ ಎತ್ತರವಾಗಿರ್ತಕ್ಕಂಥ ಬೆಟ್ಟ, ಕೆಳಗಡೆ ಬಹಳ ಆಳವಾಗಿರ್ತಕ್ಕಂಥ ಆ ಕೊಳ್ಳ. ಅದು ಮೇಲಿನಿಂದ ಬಿದ್ದರೆ ಸಾಕು, ಜೀವ ಅಂತೂ ಉಳಿಯೋದೇ ಇಲ್ಲ, ಶರೀರವೂ ಕೂಡ ಛಿದ್ರ ಆಗಿಬಿಡಬೇಕು. ಅಂಥ ಎತ್ತರವಾಗಿರ್ತಕ್ಕಂಥ ಪ್ರದೇಶ. ಆ ಕಮರಿ ಬೆಟ್ಟದ ಮೇಲೆ ನಿಂತು ಅಂತಾನ ಸಿದ್ಧರಾಮ, ಹೇ ಮಲ್ಲಯ್ಯ, ನನಗೆ ಇನ್ನಷ್ಟು ಪ್ರಸಾದ ತಗೊಂಡು ಬಾ ಅಂತ ತಿಳ್ಕೊಂಡು ಮನೆಗೆ ಕಳಿಸಿ ನೀನು ಶ್ರೀಶೈಲಕ್ಕೆ ಬಂದು ಬಿಟ್ಟಿ. ನಿನ್ನನ್ನು ನೋಡಬೇಕು ಅಂತ ಅಂದಿನಿಂದ ಇಲ್ಲಿ ತನಕ ಹುಡುಕ್ತಾ ಅದೀನಿ, ನೀನು ಸಿಗ್ತಾ ಇಲ್ಲ. ನಿನ್ನನ್ನು ನೋಡದೆ ಇರ್ತಕ್ಕಂಥ ನನ್ನ ಈ ಜನ್ಮ ಇದ್ದರೆಷ್ಟು ಸತ್ರೆಷ್ಟು, ನಿನ್ನ ಸಲುವಾಗಿ ನಾ ಪ್ರಾಣವನ್ನ ಸಮರ್ಪಣೆ ಮಾಡ್ತೀನಿ ಅಂತ ಮೇಲಿನಿಂದ ಜಿಗಿದ ಮಧ್ಯದಲ್ಲಿ ಮಲ್ಲಯ್ಯ ಎತ್ಕೊಂಡು ಬಿಟ್ಟಿದ್ದ ಸಿದ್ಧರಾಮನನ್ನ. ಕಣ್ಣು ತೆರೆದು ನೋಡ್ತಾನ ಸಿದ್ಧರಾಮ, ಮಲ್ಲಯ್ಯ ಕುಲು ನಗಾಕತ್ತಿದ್ದ. ನಗತಾ ಇರ್ತಕ್ಕಂಥ ಆ ಮಲ್ಲಯ್ಯನನ್ನ ನೋಡಿ ಸಿದ್ಧರಾಮ ಅಂತನಂತ, ಏನು ಮಲ್ಲಯ್ಯ, ನನಗೆ ಇನ್ನಷ್ಟು ಬುದ್ಧಿ ತಗೊಂಡು ಬಾ ಅಂತ ಹೇಳಿ ಕಳಿಸಿ ನೀ ಎಷ್ಟು ದೂರ ಬಂದಿದಿ, ಹೆಂಗ ಬಂದಿದಿ, ಹೊಟ್ಟಿ ಹಸಿದಿರ್ಬೇಕಲ್ಲ, ತಗೋ ಅವ್ವ ಕೊಟ್ಟಿರ್ತಕ್ಕಂಥ ಬುದ್ಧಿ ಅದ ತಂದೀನಿ, ತಗೋ ಅಂತ ತಿಳ್ಕೊಂಡು ಸುಮಾರು 10-15 ದಿವಸ ಹಿಂದ ತಾಯಿ ಕಟ್ಟಿರ್ತಕ್ಕಂಥ ಆ ಅಂಬಲಿ ನುಚ್ಚು ಬಿಚ್ಚಿ ಮಲ್ಲಯ್ಯನಿಗೆ ಕೊಡಾಕ ಹೋದ್ರ ಆ ನುಚ್ಚು ಅಂಬಲಿ ಇನ್ನೂ ಸುಡ್ತಿತ್ತಂತ್ರಿ ಬಾ, ಇನ್ನೂ ಸುಡ್ತಿತ್ತಂತ. ಹೆಂಗಿರ್ಬೇಕು ಸಿದ್ಧರಾಮನ ಭಕ್ತಿ, ಹೆಂಗಿರ್ಬೇಕು? ಮೊದಲ ಪ್ರಸಾದ ಮಾಡು, ಮೊದಲ ಊಟ ಮಾಡು ಅಂತ ತಿಳ್ಕೊಂಡು ಸಿದ್ಧರಾಮ ಮಲ್ಲಯ್ಯನಿಗೆ ಹೇಳಿದಾಗ ಸಂತೋಷದಿಂದ ಆ ಶ್ರೀಶೈಲ ಮಲ್ಲಿಕಾರ್ಜುನ ತಾನೊಂದು ತುತ್ತು ಉಣ್ತಾನ, ಸಿದ್ಧರಾಮನಿಗೆ ಒಂದು ತುತ್ತು ಉಣಿಸ್ತಾನ. ತಾನೊಂದು ತುತ್ತು ಸಿದ್ಧರಾಮನಿಗೊಂದು ತುತ್ತು, ತಾನೊಂದು ತುತ್ತು ಸಿದ್ಧರಾಮನಿಗೊಂದು ತುತ್ತು ತಿನ್ನಿಸಿ, ಹಾ ಸಿದ್ಧರಾಮ ಈಗ ಹೊಟ್ಟೆ ತುಂಬಿತು ನೋಡಪ್ಪ, ಬಹಳ ಸಂತೋಷ ಆತಪ್ಪ. ಇಷ್ಟು ಸಣ್ಣ ವಯಸ್ಸಿನೊಳಗ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಂಡಿರ್ತಕ್ಕಂಥ ಬಹಳ ಅಪೂರ್ವವಾಗಿರ್ತಕ್ಕಂಥ ಬಾಲಕ ನೀನಪ್ಪ. ಅದಕ್ಕ ನಿನ್ನ ಭಕ್ತಿಗೆ ಮೆಚ್ಚಿನಿ ಸಿದ್ಧರಾಮ, ನಿನಗೆ ಏನು ಬೇಕು ಕೇಳು, ಕೊಟ್ಟು ಬಿಡ್ತೀನಿ ಅಂತ ತಿಳ್ಕೊಂಡು ಮಲ್ಲಿಕಾರ್ಜುನ ಕೇಳ್ತಾನ. ನಾ ಕೇಳಿದ ವರ ನೀ ಕೊಡ್ತೀಯೇನು ಮಲ್ಲಯ್ಯ? ಓಹೋ, ಒಂದಲ್ಲ 2 ವರ ಕೊಡ್ತೀನಿ, ಬೇಕಾಗಿದ್ದು ಕೇಳು. ಮೊದಲೇ ಸಣ್ಣ ಹುಡುಗ, ನೀವು ಸಣ್ಣ ಹುಡುಗರಿಗೆ ಏ ತಮ್ಮ ಏನ್ ಬೇಕು ಅಂತ ಕೇಳಿದ್ರೆ ಅವು ಏನ್ ಕೇಳ್ತಾವ್ರಿವ? ತಂಗಿ ಏನ್ ಕೇಳ್ತಾನೆ ನಿಮ್ಮ ಮಗ? ಚಾಕ್ಲೇಟ್ ಮೇಲೆ ಪ್ರೀತಿ ಇದ್ರೆ ಚಾಕ್ಲೇಟ್ ಅಂತಾನ, ಹೌದಲ್ಲ? ಹಣ್ಣಿನ ಮೇಲೆ ಪ್ರೀತಿ ಇದ್ರೆ ಹಣ್ಣು ಅಂತಾನ. ಈಗಿನ ಹುಡುಗರು ಅಂತೂ ಬರೀ ಕುರುಕುರಿ ಅಂತಾವ, ಹೌದಲ್ಲ? ಚಿಪ್ಸು ಕುರುಕುರೆ ಇವು ಬಿಟ್ರೆ ಏನೂ ಬೇಕಾಗೇ ಇಲ್ಲ. ಒಟ್ಟ ಕಿರಿಕಿರಿ ತಪ್ಪದ್ರ ಆತು ಅಂತ ತಿಳ್ಕೊಂಡು ನೀವು ಏನು ಮಾಡ್ತೀರಿ? ಆ ಚಿಪ್ಸು ಕುರುಕುರೆ ತಿಂದು ಹೆಂಗಾಗ್ಯಾವ, ಹೌದಲ್ಲ? ಚಿಪ್ಸು ಕುರುಕುರೆ ಕೈಯಾಗ ಒಂದು ಮೊಬೈಲ್ ಇದ್ರೆ ಮುಗ್ದಾಗ ಹೋತು. ಆ ಮಕ್ಕಳು ನಮ್ಮ ಕಿರಿಕಿರಿಗೇನು ಬರುವುದಿಲ್ಲ ಅಂತ ತಿಳ್ಕೊಂಡು ಅವು ಕೊಟ್ಟು ನೀವು ಸುಮ್ಮ ಕುಂತು ಬಿಡ್ತೀರಿ. ಇದಕ್ಕಿಂತ ದೊಡ್ಡ ಪಾಪ ಮತ್ತೊಂದಿಲ್ಲ. ನಿಮ್ಮ ಮಕ್ಕಳ ಕೈಯಾಗ ಪುಸ್ತಕ ಕೊಡ್ರಿ, ಆಟದ ಸಾಮಾನು ಕೊಡ್ರಿ, ಬೇರೆ ಬೇರೆ ವಸ್ತುಗಳನ್ನು ಕೊಡ್ರಿ. ಆದ್ರೆ ಈ ಕುರುಕುರ್ಯ, ಈ ಚಿಪ್ಸ ಮತ್ತು ಮೊದಲು ಮೊಬೈಲ್ ಇದೆಂದೂ ಕೊಡಾಕ ಹೋಗ್ಬೇಡ್ರಿ. ಯಾಕೆ? ಅದರದಿಂದ ನಿಮ್ಮ ಮಕ್ಕಳ ಆರೋಗ್ಯ ಹಾಳಾಗ್ತದ. ಯಾಕೆ? ಸಣ್ಣ ಕೂಸುಗಳವರು, ಅವರ ಶರೀರದಲ್ಲಿ ಇರ್ತಕ್ಕಂಥ ನರನಾಡಿಗಳು ಬಹಳ ಸೂಕ್ಷ್ಮ ಇರ್ತವೆ. ಅದರಲ್ಲಿ ಮಿದುಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಏನದು ಇರ್ತದ ವ್ಯವಸ್ಥೆ, ಅದು ನರನಾಡಿಗಳ ವ್ಯವಸ್ಥೆ, ಅದು ಬಹಳ ಬೇಗ ನಿಷ್ಕ್ರಿಯ ಆಗ್ತದ. ಆ ಕಾರಣಕ್ಕಾಗಿ ಮಕ್ಕಳಿಗೆ ಮೊಬೈಲನ್ನು ಕೊಡೋದು ನೀವು ಅವಾಯ್ಡ್ ಮಾಡ್ರಿ ಎಂಬತಕ್ಕಂಥ ಮಾತು ಇಲ್ಲಿ ಹೇಳ್ತಾ, ಇನ್ನು ಮುಂದೆ ಯಾವ ವಿಚಾರ ಬರ್ತದೆ ಅನ್ನೋದನ್ನ ನಮ್ಮ ಗವಾಯಿಗಳು ಸಣ್ಣದಾಗಿರ್ತಕ್ಕಂಥ ಒಂದು ವಚನ ಹೇಳ್ತಾರೆ. ನಂತರ ವಿಷಯ ಮುಂದುವರಿಸೋಣ.
ಪ್ರಭುವಿನ ದಯದಿಂದ ಬಂದೆ ನಿಲ್ಲಿಗೆ ಇಷ್ಟಲಿಂಗದ ಮರ್ಮವನರಿದೆ ಪ್ರಭುವಿನ ದಯದಿಂದ ಬಂದೆ ನಿಲ್ಲಿಗೆ ಇಷ್ಟಲಿಂಗದ ಮರ್ಮವನರಿದೆ ಗುರು ಬಸವನ ದಯೆ ಚೆನ್ನ ಬಸವನ ಕೃಪೆ ಗುರು ಬಸವನ ದಯೆ ಚೆನ್ನ ಬಸವನ ಕೃಪೆ ಇದಕ್ಕೆ ಮಿಗಿಲಾಗಿಕೊಂಡು ಧನ್ಯನಾದೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಶಿವಯೋಗಿ ಸಿದ್ಧರಾಮ ಸೋಲಾಪುರ ಧಾಮ ಶಿವಯೋಗಿ ಸಿದ್ಧರಾಮ ಸೋಲಾಪುರ ಧಾಮ ಸ್ಮರಿಸುವೆ ನಿಮ್ಮ ನಾಮ ಸ್ಮರಿಸುವೆ ನಿಮ್ಮ ನಾಮ ಶ್ರೀ ಗುರು ಸಿದ್ದೇಶ್ವರ ಶಿವಯೋಗಿ ಸಿದ್ಧರಾಮ ಸೋಲಾಪುರ ಧಾಮ ಓ ಕದಗಳು ತೆರೆದು ಕಾದಿಗೆವು ನಿಮಗಾಗಿ ಅನುದಿನವೂ ನಿಮ್ಮ ಹಾದಿಯ ನೋಡುತ್ತ ನಿಂದಿಗೆವು ತಲೆವಾಗಿ ಮನಮಂದಿರದ ಕದಗಳು ತೆರೆದು ಕಾದಿಗೆವು ನಿಮಗಾಗಿ ಅನುದಿನವೂ ನಿಮ್ಮ ಹಾದಿಯ ನೋಡುತ್ತ ನಿಂದಿಗೆವು ತಲೆವಾಗಿ ಕೂಗಿ ಕರವ ಶರಣರಾತ್ಮ ಬಂಧುವಿನಿ ಎಂದು ಶಿವಯೋಗಿ ಸಿದ್ಧರಾಮ ಸೋಲಾಪುರ ಧಾಮ ಶಿವಯೋಗಿ ಸಿದ್ಧರಾಮ ಸೋಲಾಪುರ ಧಾಮ ಸ್ಮರಿಸುವೆ ನಿಮ್ಮ ನಾಮ ಸ್ಮರಿಸುವೆ ನಿಮ್ಮ ನಾಮ ಶ್ರೀ ಗುರು ಸಿದ್ದೇಶ್ವರ ಶಿವಯೋಗಿ ಸಿದ್ಧರಾಮ ಸೋಲಾಪುರ ಧಾಮ ಓ ಓ ನಿಮ್ಮ ದರ್ಶನ ನೋಡಲು ಹಲವು ಯುಗಗಳಾದರೂ ಕೂಡ ಇನ್ನು ಏಕೆ ದಯ ತೋರಿ ಬಂದರೆ ಬಂದು ಈ ಮನ ತಾಳಿಸು ನಿಮ್ಮ ದರ್ಶನ ನೋಡಲು ಹಲವು ಯುಗಗಳಾದರೂ ಕೂಡ ಇನ್ನು ಏಕೆ ದಯ ತೋರಿ ಬೇಗನೆ ಬಂದು ಈ ಮನ ತಾಳಿಸು ನಿನ್ನ ನಡಲಿ ಇರಲಾರೆವು ತಂದೆ ಬಂದು ನೀಸಲವು ಶಿವಯೋಗಿ ಸಿದ್ಧರಾಮ ಸೋಲಾಪುರ ಧಾಮ ಶಿವಯೋಗಿ ಸಿದ್ಧರಾಮ ಸೋಲಾಪುರ ಧಾಮ ಸ್ಮರಿಸುವೆ ನಿಮ್ಮ ನಾಮ ಶ್ರೀ ಗುರು ಸಿದ್ದೇಶ್ವರ ಶಿವಯೋಗಿ ಸಿದ್ಧರಾಮ ಸೋಲಾಪುರ ಧಾಮ ಓ ಓ ಸದ್ಗುರುದೇವ ಶ್ರೀ ಸಿದ್ಧರಾಮೇಶ್ವರ ಇಂದು ಮೇಯದ ಸೊನ್ನಲಾಪುರ ಇಂದು ನೋಡಿ ಸೋಲಾಪುರ ಸರ್ವಾಂತರ್ಗತ ಸದ್ಗುರುದೇವ ಶ್ರೀ ಸಿದ್ಧರಾಮೇಶ್ವರ ಇಂದು ಮೇಯದ ಸೊನ್ನಲಾಪುರ ಇಂದು ನೋಡಿ ಸೋಲಾಪುರ
सोलापुरवास शिवयोगी सिद्धराम सोलापुर रामा शिवयोगी सिद्धराम सोलापुर रामा स्मरिಸುವೆ ನಿಮ್ಮ ನಾಮ ಸ್ಮರಿಸುವೆ ನಿಮ್ಮ ನಾಮ ಶ್ರೀ ಗುರು ಸಿದ್ದೇಶ್ವರ ಶಿವಯೋಗಿ ಸಿದ್ದರಾಮ ಸೋಲಾಪುರ ರಾಮ ಓ ಓ ಜಯ ಮಂಗಲಂ ಜಯ ಗುರು ಬಸವೇಶ ಹರ ಹರ ಮಹಾದೇವ. ಸಿದ್ಧರಾಮ ಯಾವಾಗ ಮಲ್ಲಿಕಾರ್ಜುನ ಪ್ರತ್ಯಕ್ಷ ಆದ, ಸಿದ್ಧರಾಮ ತಂದಿರತಕ್ಕಂಥ ಸವಿಯಾದ ಆ ಅಂಬಲಿಯನ್ನು ಸವಿದ, ಆತನ ಭಕ್ತಿಗೆ ಮೆಚ್ಚಿರ್ತಕ್ಕಂಥ ಮಲ್ಲಿಕಾರ್ಜುನ, ಸಿದ್ಧರಾಮ ನಿನ್ನ ಭಕ್ತಿ ಬಹಳ ದೊಡ್ಡದಪ್ಪ, ಬೇಕಾಗಿರ್ತಕ್ಕಂಥ 2 ವರಗಳನ್ನು ಕೇಳು, ಕೊಟ್ಟು ಬಿಡುತ್ತೇನೆ. ಮೊದಲೇ ಮುಗ್ಧ ಮಗು ಸಿದ್ಧರಾಮ, ಏನು ಕೇಳಬೇಕು? ಏನು ಕೇಳ್ತವ್ರೆ ಮಕ್ಕಳು? ಯಾವ ಪದಾರ್ಥದ ಮೇಲೆ ಒಂದಿಟ್ಟು ಜೀವ ಇರ್ತದ, ಒಂದಿಟ್ಟು ಆಕರ್ಷಣೆ ಅನಿಸ್ತದ, ಅಂಥ ಪದಾರ್ಥ ಕೇಳ್ತಾವ ಮಕ್ಕಳು. ಇಲ್ಲಿ ನೋಡ್ರಿ, ಸಿದ್ಧರಾಮ ಏನು ಕೇಳ್ತಾನ? ಮಲ್ಲಯ್ಯನನ್ನ ದಿಟ್ಟಿಸಿ ನೋಡ್ತಾನ, ನೋಡಿ ವಿಚಾರ ಮಾಡ್ತಾನ. ಅಲ್ಲ, ಪ್ರಪಂಚದ ಮನುಷ್ಯರಿಗೆಲ್ಲ 2 ಕಣ್ಣದಾವ, ಪ್ರಪಂಚದ ಮನುಷ್ಯರಿಗೆಲ್ಲ 2 ಕಣ್ಣದವ. ಈ ಮಲ್ಲಿಕಾರ್ಜುನಗ 3 ಕಣ್ಣದವ. ಅದಕ್ಕೆ ಅವನಿಗೇನಂತ ಕರೀತಾರ? ಮುಕ್ಕಣ್ಣ, ಮುಕ್ಕಣ್ಣ ಅಂತ ಕರೀತಾರ. ಇವನಿಗೆ 3 ಕಣ್ಣದವ. ಮತ್ತ ಮಲ್ಲಯ್ಯ, ನಾ ಕೇಳಿದ್ ಕೊಡ್ತಿ? ಓಹೋ, ಕೊಡ್ತೀನಪ್ಪ. ಏನ್ ಕೇಳ್ತಿ ಕೇಳು, ಕೊಟ್ಟು ಬಿಡ್ತೀನಿ. ಏನೂ ಇಲ್ಲ, ನಿನ್ನ 3ನೇ ಕಣ್ಣ ನನಗೆ ಕೊಟ್ಟು ಬಿಡು, ತಥಾಸ್ತು ಅಂದ. 3ನೇ ಕಣ್ಣ ನನಗೆ ಕೊಟ್ಟು ಬಿಡು, ತಥಾಸ್ತು. ಯಾಕೆ? ಆ ಮುಗ್ಧ ಭಕ್ತಿಗೆ ಪರಮಾತ್ಮ ಒಲದು ಬಿಡ್ತಾನ. ತೆನ್ನಾಲಿ ರಾಮನ ಕಥೆ ಕೇಳಿರುವ? ಮೊದಲು ಕೆಟ್ಟ ಉಡಾಳ ಇರ್ತಾನ, ಕೆಟ್ಟ ಉಡಾಳ, ಕೆಟ್ಟ ಉಡಾಳ, ಕೆಟ್ಟ ಉಡಾಳ. ಊರಾಗಿನ ಮಂದಿ ಇವನು ಉಡಾಳತನಕ್ಕೆ ಹೊರಗೆ ಹಾಕಿಬಿಡ್ತಾರೆ, ಊರು ಬಿಟ್ಟೆ ಹೊರಗೆ ಹಾಕಿಬಿಡ್ತಾರೆ. ನಡ್ಕೋಂತ 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 ಒಂದು ಕಾಡಿಗೆ ಬರ್ತಾನ, ನಡ್ಕೋಂತ. ಅಲ್ಲಿರ್ತಕ್ಕಂಥ ಒಬ್ಬ ಋಷಿಗಳು ಭೇಟಿ ಆಗ್ತಾರ. ಏನೋ ಹುಡುಗ, ನಿನ್ನ ಹೆಸರೇನೋ, ಯಾಕೆ ಕಳ್ಳಾಕತ್ತೀಯೋ? ಇಲ್ರಿ, ಇಂಥ ಊರವ್ರಿ ನಾನು. ಅದಕ್ಕೆ ತೆನ್ನಾಲಿ ಅನ್ನೋದು ನನ್ನ ಊರ, ನನಗೆ ರಾಮ ರಾಮ ಅಂತ ಕರೀತಾರ. ಅದಕ್ಕೆ ಊರಾಗಿನ ಮಂದಿ ನನಗೆ ಹೊರಗೆ ಹಾಕ್ಯಾರ. ಯಾಕೆ ಹೊರಗೆ ಹಾಕ್ಯಾರ? ಇದ್ದದ್ದು ಹೇಳ್ದ, ನಾ ಭಾಳ ಓಡಾಡೋದಿಲ್ರಿ. ಹೌದನ? ಹಾಗಿತ್ತು ಅಂತಂದ್ರ ನಿನಗ ದೇವ್ರು ಒಳ್ಳೆ ಬುದ್ಧಿ ಕೊಡ್ಬೇಕಾಗಿತ್ತು ಅಂತಂದ್ರ ಇದೇ ಕಾಡಿನೊಳಗ ಹಿಂಗ್ ಹೋಗು. ಅಲ್ಲಿ ಒಂದು ದೇವಿ ದೇವಸ್ಥಾನ ಅದ, ಕಾಳಿಕಾದೇವಿ ದೇವಸ್ಥಾನ ಅದ. ಅಲ್ಲಿ ನಾ ಹೇಳ್ತೀನಿ ಈ ಮಂತ್ರ, ಇದನ್ನ ಪಠಣ ಮಾಡು, ಅವಳು ನಿನಗ ಆಶೀರ್ವಾದ ಮಾಡ್ತಾಳಂತ ತಿಳ್ಕೊಂಡು ಆ ಗುರುಗಳು ಏನು ಮಾಡಿದ್ರು, ಆ ತೆನ್ನಾಲಿ ರಾಮಗ ಒಂದು ಮಂತ್ರ ಹೇಳಿದ್ರು. ಆ ಮಂತ್ರವನ್ನ ತಲೆಯೊಳಗೆ ಇಟ್ಕೊಂಡು ಆ ದೇವಸ್ಥಾನಕ್ಕೆ ಬಂದ. ಅಲ್ಲಿ ಮೂರ್ತಿಗೆ ನಮಸ್ಕಾರ ಮಾಡ್ದ, ಪಠಣ ಮಾಡ್ದ, ಶ್ರದ್ಧೆಯಿಂದ ಪಠಣ ಮಾಡ್ದ. ಆ ದಿವಸ ಏನಾಯ್ತು ಅಂತಂದ್ರ, ಸಾಯಂಕಾಲದ ಹೊತ್ತಿಗೆ ಕಾಳಿಕಾದೇವಿ ಪ್ರತ್ಯಕ್ಷ ಆಗಿಬಿಟ್ಟಳು. ನೋಡ್ತಾನ ತೆನ್ನಾಲಿ ರಾಮ ನೋಡ್ತಾನ, ಆ ಕಾಳಿಕಾದೇವಿಗೆ 1 ಅಲ್ಲ 2 ಅಲ್ಲ 10 ಮುಖ ಇದ್ದು. ಆ ದೇವಿಗೆ ಎಷ್ಟು ಮುಖ ಇದ್ದು? 10 ಮುಖ ಇದ್ದು. ಆ ಭಯಾನಕವಾಗಿರ್ತಕ್ಕಂಥ ರೂಪ ನೋಡಿ ಅವ ಅಂಜಲಿಲ್ಲ, ಬದಲಾಗಿ ಕೊಳ್ಳಂತ ನಾಕಿ ಬಿಟ್ಟ.